ಎಲ್ಲರಿಗೂ ನಮಸ್ಕಾರ. ಭಾನುವಾರ ಸಂಜೆಯಿಂದ ನಾನೀಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ಮತ್ತು ರಾತ್ರಿ ಊಟಕ್ಕೋಸ್ಕರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಾಗು ಮಾಡಿದ್ದೆ ಮತ್ತು ಪೂರಿ ಮಾಡಿದ್ದೆ. ಪೂರಿನ ಎಣ್ಣೆ ಕಪ್ಪಾಗ್ತಾರೆ ಯಾವ ಥರ ಪೂರಿ ಮಾಡ್ಬೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆನೇ ಎಲ್ಲ ಪೂಜೆ ಆಯಿತು. ನನ್ನ ಮಗ ನೋಡಿ ನೈವೇದ್ಯ ಕೊಡಿ ಅಂದರೆ ಯಾವ ಥರ ನೈವೇದ್ಯ ಕೊಡ್ತಾ ಇದ್ದಾನೆ ಅಂತೇಳಿ ಅಂತ ಹಾಗೂ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ನಾನಿಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನಾವು ಜಾಸ್ತಿ ಜೀರಿಗೆ ಹಾಕಿದ್ರೆ ನಮ್ಮ ಮನೇಲಿ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಹಾಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಭಾನುವಾರದ ಸ್ಪೆಷಲ್ ಇದು ಇವತ್ತು ನಮ್ಮ ಮನೆಯಲ್ಲಿ. ಭಾನುವಾರದ ಸ್ಪೆಷಲ್ ಅಂದರೆ ಎಲ್ಲರ ಮನೆಗೂ ನಾನ್ ವೆಜ್ ಇರುತ್ತೆ. ಆದರೆ ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡುವ ಹಾಗಿಲ್ಲ ಭಾನುವಾರ. ಯಾಕಂದರೆ ಅವತ್ತೇ ನಮ್ಮ ಮನೆ ದೇವ್ರ ವಾರವಾಗಿರೋದ್ರಿಂದ ನಾವು ಅವತ್ತು ನಾನ್ ವೆಜ್ ಮಾಡುವ ಹಾಗಿಲ್ಲ. ಹಾಗಾಗಿ ಬಜ್ಜಿ ಮಾಡ್ತಾಯಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಆಲೂಗಡ್ಡೆ ಬಜ್ಜಿ ಅಂದರೆ ನನಗೆ ತುಂಬಾ ಇಷ್ಟ, ಹಾಗಾಗಿ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ನಾನೀಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಡ್ತಾಯಿದ್ದೀನಿ, ಆಲೂಗಡ್ಡೆ ಸ್ಲೈಸ್ ಮಾಡ್ಕೊಳ್ಳೋಣ ಅಂತೇಳಿ ಅಂತ. ಇದಾದ ಬಳಿಕ ಆಲೂಗಡ್ಡೆಯನ್ನು ಹೆಚ್ಕೋಬೇಕು ಅಂತೇಳಿ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲಲ್ಲಿ ಬೌಲ್ ತೊಗೊಂಡು ಆಲೂಗಡ್ಡೆನ ಸ್ಲೈಸ್ ಮಾಡಿಕೊಂಡು ಅದರೊಳಗೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಸ್ಲೈಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಆವಾಗ ಜಾಸ್ತಿ ಎಣ್ಣೆನೂ ಕುಡಿಯೋದಿಲ್ಲ. ಹಾಗಾಗಿ ಚೆನ್ನಾಗಿ ತೊಳೆದು ಅದನ್ನು ಬಜ್ಜಿ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ತಿನ್ನಾಗೂ ಇಲ್ಲ ತಿಕ್ಕಾಗೂ ಇಲ್ಲ, ಈ ಥರ ಮೀಡಿಯಮ್ ಇದರಲ್ಲಿ ಈ ಥರ ಸ್ಲೈಸ್ ಮಾಡ್ಕೊಂಬಿಟ್ಟು ಮಾಡಬೇಕು. ಈಗ ಅದನ್ನೆಲ್ಲ ಅದರೊಳಗೆ ಬಟ್ಲೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನಾನೀಗ ಅದನ್ನು ಎಣ್ಣೆಲಿ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಉಬ್ತಾಯಿದೆ ನೋಡಿ, ಚೆನ್ನಾಗಿ ಬರ್ತಾಯಿದೆ ಮಾತ್ರ ಆಲೂಗಡ್ಡೆ ಬಜ್ಜಿ. ಇದಾದ ಬಳಿಕ ನಾನಿಲ್ಲಿ ಟೀಗೆ ಇಟ್ಟಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ಮಕ್ಕಳು ಗಲಾಟೆ ಅಂದರೆ ಗಲಾಟೆನೇ. ಈಗ ಟೀನು ಆಗ್ತಾಯಿದೆ. ಟೀ ಹಾಕ್ಬಿಟ್ಟು ಈ ಕಡೆ ಸೈಡಲ್ಲೆಲ್ಲ ಬಜ್ಜಿ ರೆಡಿ ಆಗ್ತಾಯಿದೆ. ಈಗ ಒಂದು ಇಬ್ಬೆ ಹಾಕಿದ ತಕ್ಷಣವೇ ಮಕ್ಕಳು ಅದನ್ನೆಲ್ಲ ಖಾಲಿನೇ ಮಾಡಿರ್ತಾರೆ. ವೀಡಿಯೋ ಬಿಡ್ರು ಅಂತ ಹೇಳಿದ್ರು ಬಿಡೋದಿಲ್ಲ. ಈಗೆಲ್ಲ ರೆಡಿ ಆಗ್ತಾಯಿದೆ ನೋಡಿ. ಇನ್ನೊಂದು ಇಬ್ಬೆನೂ ಹಾಕಿದೆ ಈಗ ನಾನು. ಭಾನುವಾರ ದಿವಸ ನಿಮ್ಮ ಮನೇಲಿ ಏನು ಸ್ಪೆಷಲ್ಲು ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ಭಾನುವಾರ ದಿವಸ ಮಕ್ಕಳ ಗಲಾಟೆ ಹೇಗಿರುತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ನೋಡಿ ಈಗ ರೆಡಿಯಾಗಿದೆ, ಅದ್ಭುತವಾಗಿ ಬಂದಿದೆ ಒಳ್ಳೆ ಆಲೂಗಡ್ಡೆ ಬಜ್ಜಿ. ಒಳ್ಳೆ ಹೋಟೆಲ್ ಸಿಗುತ್ತಲ್ಲ ಅದೇ ಥರನೇ ಇದೆ ಆಲೂಗಡ್ಡೆ ಬಜ್ಜಿ. ನಂತರ ಟೀನು ಇಲ್ಲಿ ರೆಡಿಯಾಗಿದೆ. ಲಾಸ್ಟ್ ಇಬ್ಬೆನೂ ಈಗ ನಾನು ತೆಗಿತಾ ಇದ್ದೀನಿ ಆಲೂಗಡ್ಡೆ ಬಜ್ಜಿನ. ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಮತ್ತು ಆಲೂಗಡ್ಡೆ ಬಜ್ಜಿ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಈಗ ಸಂಜೆ ಸ್ನ್ಯಾಕ್ಸ್ ರೆಡಿ ಆಯಿತು, ಆಲೂಗಡ್ಡೆ ಬಜ್ಜಿ ಮತ್ತು ಟೀ. ಅದಾದ ಬಳಿಕ ರಾತ್ರಿ ಊಟಕ್ಕಾಗಿ ಪೂರಿ ಮತ್ತು ಸಾಗು ಮಾಡ್ತೀನಿ, ವೆಜಿಟೇಬಲ್ ಸಾಗು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಕಲಿಸ್ಕೊಳಕ್ಕೋಸ್ಕರ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನೀಗ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಬಿಟ್ಟು ನಾನೀಗ ಎತ್ತಿಡ್ತಾ ಇದ್ದೀನಿ. ನಂತರ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದರೆ ನೋಡಿರಿ ನನ್ನ ಮಗನೇ ಹೋಗಿ ತರಕಾರಿ ಕಟ್ ಮಾಡ್ತಾ ಇದ್ದಾನೆ. ಈಗ ತರಕಾರಿ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬೋದಕ್ಕೆ ಏನೇನು ತೊಗೊತಿದ್ದೀನಿ ಅಂದರೆ ಒಂದು ಕಪ್ನಷ್ಟು ಕಾಯಿ ತುರಿ, ನಂತರ ಕೊತ್ತಂಬರಿ ಸೊಪ್ಪು, 7-8 ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅದಾದ ಬಳಿಕ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದ ಬಳಿಕ ನಾನು 1 ಇಂಚು ಶುಂಠಿನ ಹಾಕ್ತಾಯಿದ್ದೀನಿ. ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿಟ್ಕೊಳ್ಳೋಂಥದ್ದು ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ 10-12 ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿದ ಬಳಿಕ ನಾನಿಲ್ಲಿ ಕಡಲೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಲೆನ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಬಟ್ಲಲ್ಲಿ ತೊಗೊಂಡಿದ್ದೀನಿ ಕಡಲೆನ. ಅದಾದ ಬಳಿಕ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ನಾನೀಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾನಿಗೆ 4-5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ನಂತರ 2 ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿನ ಹಾಕಿಬಿಟ್ಟು ಬಾಡಿಸ್ತಾಯಿದ್ದೀನಿ. ಇದು ಬಾಡಿಸಿದ ನಂತರ ನಾನಿಲ್ಲಿ 1 ಬಟ್ಲಷ್ಟು ಆಲೂಗಡ್ಡೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಚೆನ್ನಾಗಿ ತೊಳೆದಿದ್ದೆ, ಅದನ್ನು ಹಾಕ್ಬಿಟ್ಟು ಈಗ ನಾನು ಬಾಡಿಸ್ತಾಯಿದ್ದೀನಿ. ನಂತರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ ನಂತರ ನಾನಿಲ್ಲಿ ಒಂದು ಸಣ್ಣ ಕಪ್ಪಿನಷ್ಟು ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ.
ಕ್ಯಾರೆಟ್ ಹಾಕಿದ್ಮೇಲೆ ಹಾಗೆಯೇ 1 ಕಪ್ನಷ್ಟು ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಬಾಡಿಸಿದ ನಂತರ ನಾನಿಲ್ಲಿ ಅರ್ಧ ಕಪ್ನಷ್ಟು ನೆನೆಸಿಟ್ಟಿರೋಂಥ ಬಟಾಣಿನ ಹಾಕ್ತಾಯಿದ್ದೀನಿ, ಅಥವಾ ಸಣ್ಣ ಕಪ್ಪಿನಲ್ಲಿ 1 ಕಪ್ಪು. ನಂತರ 1 ದೊಡ್ಡ ಕಪ್ಪಿನಲ್ಲಿ ಗೋಬಿ ಅಂದರೆ ಹೂಕೋಸನ್ನು ಹಾಕ್ಬಿಟ್ಟು ನಾನೀಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ ನಂತರ 2 ಟೊಮೊಟೊನ ಹಾಕ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ ನಂತರ 5 ನಿಮಿಷ ನಾನಿಲ್ಲಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಏನು ನೀರೇನು ಹಾಕಿಲ್ಲ, ಹಾಗೆಯೇ ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. 5 ನಿಮಿಷ ಮುಚ್ಚಿಬಿಟ್ಟು 5 ನಿಮಿಷ ನಾನಿಲ್ಲಿ ಬೇಯಕ್ಕೆ ಬಿಡ್ತಿದ್ದೀನಿ. 5 ನಿಮಿಷ ಬೇಯಿಸಿದ ನಂತರ ಅದಾದ ಬಳಿಕ ರುಬ್ಬಿದ ಮಸಾಲ ನಾನಿಲ್ಲಿ ಹಾಕ್ತಾಯಿದ್ದೀನಿ. ರುಬ್ಬಿದ ಮಸಾಲನ ಹಾಕ್ಬಿಟ್ಟು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ನಾನೀಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೋದು. ನೋಡಿ, ಇಷ್ಟು ಹಾಕ್ಬಿಟ್ಟು ನಾನೀಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆದ ಬಳಿಕ 10ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಆಗುತ್ತೆ ವೆಜಿಟೇಬಲ್ ಸಾಗು. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. 10ರಿಂದ 15 ನಿಮಿಷ ಬೇಯಿಸಿದರೆ ಸಾಕು, ರೆಡಿಯಾಗುತ್ತೆ ವೆಜಿಟೇಬಲ್ ಸಾಗು. ಈಗ ಮುಚ್ಚಾಗಿದೆ, ನಾನೀಗ 15 ನಿಮಿಷ ಆಗಿದೆ. ಈಗ ತೆಗಿತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಅಂತ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೀವು ಒಂದ್ಸಲ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ ಅಂತ. ಈಗ ರೆಡಿಯಾಗಿದೆ. ಈಗ ನಂತರ ನಾನಿಲ್ಲಿ ಪೂರಿ ಮಾಡೋಣ ಅಂತೇಳಿ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಈಗ ಎಣ್ಣೆ ಪೂರಿನ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಮಣ್ಣಿಗೆ ನಾನು ಎಣ್ಣೆ ಹಚ್ಬಿಟ್ಟು ಪೂರಿನ ಲಟ್ಟಿಸ್ತಾ ಇದ್ದೀನಿ. ನಾನು ಯಾವ ಥರ ಲಟ್ಟಿಸ್ತಾ ಇದ್ದೀನಿ ಅಂದರೆ ಎಣ್ಣೆಲೇ ಲಟ್ಟಿಸ್ತಾ ಇದ್ದೀನಿ. ನಾನು ಇಲ್ಲಿ ಹಿಟ್ಟು ಹಾಕ್ತಾ ಇಲ್ಲ. ಹಿಟ್ಟು ಹಾಕಿ ನಾನು ಲಟ್ಟಿಸ್ಬಿಟ್ಟು ಪೂರಿನ ಕರೆದ್ರೆ ಡೀಪ್ ಫ್ರೈ ಮಾಡಿದ್ರೆ ಅದೇನೇ ಕಪ್ಪಾಗೋದು. ಹಿಟ್ಟು ಅದ್ರಾಗೆಲ್ಲ ಉದುರ್ಕೊಳ್ಳುತ್ತಲ್ಲ, ಹಾಗಾಗಿ ಕಪ್ಪಾಗುತ್ತೆ. ಈ ರೀತಿ ನೋಡಿ ಎಣ್ಣೆಗೆ ಲಟ್ಟಿಸ್ಕೊಂಬಿಟ್ಟು ನಾನು ಎಣ್ಣೆಲಿ ಬಿಡ್ತಾಯಿದ್ದೀನಿ. ನೋಡಿ, ಕಪ್ಪಾಗಲ್ಲ. ನೋಡಿ, ಈ ರೀತಿ ಹಾಕ್ಬಿಟ್ರೆ ಸಾಕು, ಪೂರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಅಂತ. ಈ ಥರ ಎಣ್ಣೆಯಲ್ಲೇ ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲೇ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಕುಡಿಯೋದಿಲ್ಲ ಮತ್ತು ಎಣ್ಣೆನೂ ಕಪ್ಪಾಗೋದಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ, ಮತ್ತು ಎಣ್ಣೆನೂ ಸಹ ಕಪ್ಪಾಗಿಲ್ಲ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಇದೊಂದನ್ನೇ ಅಲ್ಲ, 2-3 ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ. ಈಗ ನೋಡಿ, ಇನ್ನೊಂದು ತೊಗೊಂಡ್ಬಿಟ್ಟು ನಾನು ಲಟ್ಟಿಸ್ಬಿಟ್ಟು ಈಗ ನಾನು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂತೇಳಿ ಅಂತ. ಎಲ್ಲೂ ಸಹ ಕಪ್ಪಾಗಿರೋದು ಕಾಣಿಸ್ತಾನೇ ಇಲ್ಲ. ನೋಡಿ, ಈಗ ಒಂದ್ಸಲ ಹಾಕ್ತಾಯಿದ್ದೀನಿ ನಾನು. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ಅಂತೇಳಿ ಅಂತ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ಇದೇ ರೀತಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ತೆಗೆದ್ರೆ ಆಯಿತು. ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ, ಎಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ. ಇನ್ನೊಂದು ಪೂರಿನೂ ಸಹ ಉಜ್ಜಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ, ನಾನು ಯಾವ ಥರ ಬರ್ತಿದೆ ಅಂತೇಳಿ ಅಂತ. ಪೂರಿನ ಲಟ್ಟಿಸುವಾಗಲೂ ಅಷ್ಟೇ, ತೀರಾ ತಿನ್ನಾಗಿ ಲಟ್ಟಿಸ್ಬಾರ್ದು, ಒಂದು ಸ್ವಲ್ಪ ತಿಕ್ಕಾಗೇ ಲಟ್ಟಿಸ್ಬೇಕು. ಆವಾಗ ಈ ಥರ ಪೂರಿ ಊದ್ಕೊಂಡು ಬರುತ್ತೆ. ಇಲ್ಲ ಅಂದರೆ ಅದು ಹೊತ್ಕೊಂಡ್ಬಿಟ್ಟು ಒಂಥರ ರೊಟ್ಟಿ ಥರ ಆಗಿಬಿಡುತ್ತೆ. ನೋಡಿ, ನಾನು ಲಟ್ಟಿಸುವಾಗ ತೋರಿಸ್ತಾ ಇದ್ದೀನಿ ನಾನು. ತೀರಾ ನಾನು ದಪ್ಪವಾಗಿ ಲಟ್ಟಿಸ್ತೀನಿ ಹೊರತಾಗಿ ತೀರಾ ತಿನ್ನಾಗಿ ನಾನು ಲಟ್ಟಿಸೋದಿಲ್ಲ. ಈ ಥರ ದಪ್ಪವಾಗಿ ಲಟ್ಟಿಸಿದ್ರೆ ನೋಡಿ, ಈ ಥರ ಉಬ್ಕೊಂಡು ಬರುತ್ತೆ. ತಿನ್ನಾಗಿ ಲಟ್ಟಿಸಿದ್ರೆ ಅದು ಉಬ್ಬೋದಿಲ್ಲ, ರೊಟ್ಟಿ ಥರ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತೇಳಿ ಪೂರಿ. ಈ ರೀತಿ ದಪ್ಪವಾಗಿ ಲಟ್ಟಿಸ್ಬಿಟ್ಟು ಎಣ್ಣೆಲೇ ಉಜ್ಜಿಬಿಟ್ಟು ಹಾಕಿದ್ರೆ ಎಣ್ಣೆನೂ ಸಹ ಕಪ್ಪಾಗೋದಿಲ್ಲ, ಪೂರಿನೂ ಸಹ ಊದ್ಕೊಂಡು ಬರುತ್ತೆ. ಈ ಥರ ಉಬ್ಕೊಂಡು ಬಂದ್ರೇ ಚೆನ್ನಾಗಿರೋದು ಪೂರಿ. ನೋಡಿ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಪೂರಿ ಮತ್ತು ಸಾಗು ನಾನು ಮಾಡಿದ್ದೀನಿ. ಸಾಗು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸಾಗು ಅಂತೂ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇತ್ತು. ಪೂರಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ, ಯಾವ ಥರ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.